ತಮಿಳಿನ ಖ್ಯಾತ ನಟ ನಿರ್ದೇಶಕ ಭಾಗ್ಯರಾಜ್ ಇನ್ನಿಲ್ಲ. ತಮಿಳುನಾಡು ಚಿತ್ರರಂಗಕ್ಕೆ ಮತ್ತೊಂದು ಆಘಾತ. ಈಗ ಭಾರತೀಯ ರಾಜ್ಯ ಬೆನ್ನಲ್ಲೇ ಇದೀಗ ಮತ್ತೋರ್ವ ನಿರ್ದೇಶಕ ನಿಧನರಾಗಿರುವಂಥದ್ದು. ನಿರ್ದೇಶಕ, ನಟ, ರಾಜಕಾರಣಿ ಕೆ ಭಾಗ್ಯರಾಜ್ ಇನ್ನಿಲ್ಲ. ಹೃದಯಾಘಾತದಿಂದ ಕೊನೆಯುಸಿರೆಳೆದಿರುವಂಥದ್ದು ಭಾಗ್ಯರಾಜ್ ಅವರು. ನಿರ್ದೇಶಕ ಕೆ ಭಾಗ್ಯರಾಜ್ಗೆ 73 ವರ್ಷ ವಯಸ್ಸಾಗಿತ್ತು. ತಮಿಳಿನ ಖ್ಯಾತ ನಟ ನಿರ್ದೇಶಕ ಭಾಗ್ಯರಾಜ್ ಇನ್ನಿಲ್ಲ. ತಮಿಳುನಾಡು ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಇದೀಗ. ಭಾರತೀಯ ರಾಜ ಬೆನ್ನಲ್ಲೇ ಮತ್ತೋರ್ವ ನಿರ್ದೇಶಕ ನಿಧನರಾಗಿದ್ದಾರೆ. ನಿರ್ದೇಶಕ, ನಟ, ರಾಜಕಾರಣಿ ಕೆ ಭಾಗ್ಯರಾಜ್ ಇನ್ನಿಲ್ಲ. ಹೃದಯಾಘಾತದಿಂದ ಕೊನೆಯುಸಿರು ಎಳೆದಿರುವಂತಹವರು ಭಾಗ್ಯರಾಜ್ ಅವರು. ನಿರ್ದೇಶಕ ಕೆ ಭಾಗ್ಯರಾಜ್ಗೆ 73 ವರ್ಷ ವಯಸ್ಸಾಗಿತ್ತು. ಭಾಗ್ಯರಾಜ್ ನಿಧನ ಕಂಬನಿ ಮಿಡಿತಾ ಇರುವಂಥದ್ದು ತಮಿಳು ಚಿತ್ರರಂಗ. ನಿರ್ದೇಶನ ಹಾಗೆ ನಟನೆ, ಕತೆ, ಚಿತ್ರಕಥೆ, ಸಂಗೀತ ನಿರ್ದೇಶನ ಮಾಡ್ತಾ ಇದ್ರು. ಹೀಗೆ ಚಿತ್ರರಂಗದ ಹಲವು ವಿಭಾಗದಲ್ಲೂ ಕೂಡ ಭಾಗ್ಯರಾಜ್ ಅವರು ಚಾಪು ಮೂಡಿಸಿದ್ರು. ಸ್ಕ್ರೀನ್ ಪ್ಲೇ ಕಿಂಗ್ ಅಂತಾನೆ ಕೂಡ ಖ್ಯಾತಿಯನ್ನ ಪಡೆದಿದ್ರು ಭಾಗ್ಯರಾಜ್ ಅವರು. ಚಿತ್ರಕಥೆ ಹೆಣೆಯೋದ್ರಲ್ಲಿ ಭಾಗ್ಯರಾಜ್ ಅವರಿಗೆ ಸರಿಸಾಟಿ ಇರಲಿಲ್ಲ. ತಮಿಳು ಚಿತ್ರರಂಗವನ್ನ ಮೀರಿ ಬೆಳೆದಿದ್ದ ದೈತ್ಯ ಪ್ರತಿಭೆಯಾಗಿದ್ರು. ತೆಲುಗು, ಹಿಂದಿ ಚಿತ್ರರಂಗದಲ್ಲೂ ಕೂಡ ಹಂಗಾಮ ಮಾಡಿದ್ರು ಭಾಗ್ಯರಾಜ್ ಅವರು. ತಮಿಳಿನ ಖ್ಯಾತ ನಟ, ನಿರ್ದೇಶಕ ಭಾಗ್ಯರಾಜ್ ಇನ್ನಿಲ್ಲ. ತಮಿಳುನಾಡು ಚಿತ್ರರಂಗಕ್ಕೆ ಮತ್ತೊಂದು ಆಘಾತ ಇದು. ಭಾರತೀಯ ರಾಜ ಬೆನ್ನಲ್ಲೇ ಮತ್ತೋರ್ವ ನಿರ್ದೇಶಕ ನಿಧನರಾಗಿದ್ದಾರೆ. ನಿರ್ದೇಶಕ, ನಟ, ರಾಜಕಾರಣಿ ಕೆ ಭಾಗ್ಯರಾಜ್ ಇನ್ನಿಲ್ಲ. ಹೃದಯಾಘಾತದಿಂದ ಕೊನೆಯುಸಿರನ್ನ ಎಳೆದಿದ್ದಾರೆ ನಿರ್ದೇಶಕರಾಗಿರುವ ಭಾಗ್ಯರಾಜ್ ಅವರು. ನಿರ್ದೇಶಕ ಕೆ ಭಾಗ್ಯರಾಜ್ ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ಭಾಗ್ಯರಾಜ್ ನಿಧನ ಇದೀಗ ಕಂಬನಿ ಮಿಡಿತಾ ಇರುವಂಥದ್ದು ತಮಿಳು ಚಿತ್ರರಂಗ. ನಿರ್ದೇಶನ, ನಟನೆ, ಕತೆ, ಚಿತ್ರಕಥೆ, ಸಂಗೀತ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಚಿತ್ರರಂಗದ ಹಲವು ವಿಭಾಗದಲ್ಲೂ ಕೂಡ ಭಾಗ್ಯರಾಜ್ ಅವರು ಚಾಪನ್ನ ಮೂಡಿಸಿದ್ರು. ಸ್ಕ್ರೀನ್ ಪ್ಲೇ ಕಿಂಗ್ ಅಂತಾನೆ ಕೂಡ ಖ್ಯಾತಿಯನ್ನ ಪಡೆದಿದ್ರು ತಮಿಳು ಚಿತ್ರರಂಗದಲ್ಲಿ ಭಾಗ್ಯರಾಜ್ ಅವರು. ಚಿತ್ರಕಥೆ ಹೆಣೆಯೋದ್ರಲ್ಲಿ ಭಾಗ್ಯರಾಜ್ ಅವರಿಗೆ ಸರಿಸಾಟಿ ಯಾರೂ ಇರಲಿಲ್ಲ. ತಮಿಳು ಚಿತ್ರರಂಗವನ್ನು ಮೀರಿ ಬೆಳೆದಿದ್ದ ದೈತ್ಯ ಪ್ರತಿಭೆ. ತೆಲುಗು, ಹಿಂದಿ ಚಿತ್ರರಂಗದಲ್ಲೂ ಕೂಡ ಹಂಗಾಮ ಮಾಡಿದ್ರು ಭಾಗ್ಯರಾಜ್ ಅವರು. ತಮಿಳಿನ ಖ್ಯಾತ ನಟ, ನಿರ್ದೇಶಕ ಭಾಗ್ಯರಾಜ್ ಇನ್ನಿಲ್ಲ. ತಮಿಳುನಾಡು ಚಿತ್ರರಂಗಕ್ಕೆ ಇದೊಂದು ಮತ್ತೊಂದು ಆಘಾತದ ಸುದ್ದಿಯಾಗಿರುವಂಥದ್ದು. ಭಾರತೀಯ ರಾಜ ಬೆನ್ನಲ್ಲೇ ಮತ್ತೋರ್ವ ನಿರ್ದೇಶಕ ಕೂಡ ಈಗ ನಿಧನರಾಗಿದ್ದಾರೆ. ದೊಡ್ಡ ಆಘಾತ. ನಿರ್ದೇಶಕ, ನಟ, ರಾಜಕಾರಣಿ ಕೆ ಭಾಗ್ಯರಾಜ್ ಅವರು ಇನ್ನಿಲ್ಲ. ಹೃದಯಾಘಾತದಿಂದ ಕೊನೆಯುಸಿರನ್ನ ಎಳೆದಿರುವಂಥದ್ದು ತಮಿಳಿನ ಖ್ಯಾತ ನಟ, ನಿರ್ದೇಶಕ ಕೆ ಭಾಗ್ಯರಾಜ್ ಅವರಿಗೆ 73 ವರ್ಷ ವಯಸ್ಸಾಗಿತ್ತು. ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಭಾಗ್ಯರಾಜ್ ಅವರು ಜನನ. ಕೆ ಭಾಗ್ಯರಾಜ್ ಪೂರ್ಣ ಹೆಸರು ಕೃಷ್ಣಸ್ವಾಮಿ ಭಾಗ್ಯರಾಜ್. ಖ್ಯಾತ ನಿರ್ದೇಶಕ. ಭಾರತೀಯ ರಾಜ ಗರಡಿಯಲ್ಲಿ ಪಳಗಿದ್ದ ಭಾಗ್ಯರಾಜ್ ಅವರು. ಭಾರತೀಯ ರಾಜ ಸಹಾಯಕರಾಗಿ ಚಿತ್ರರಂಗಕ್ಕೆ ಭಾಗ್ಯರಾಜ್ ಅವರು ಕೂಡ ಪ್ರವೇಶ ಮಾಡಿದ್ರು. 80-90ರ ದಶಕದಲ್ಲಿ ಅದ್ಭುತ ಸಿನಿಮಾಗಳನ್ನ ನೀಡಿದ್ದ ಭಾಗ್ಯರಾಜ್ 25ಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವಂಥದ್ದು ತಮಿಳು ಚಿತ್ರರಂಗದಲ್ಲಿ. 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ಭಾಗ್ಯರಾಜ್ ಅವರು. ಅಮಿತಾಬ್ಗಾಗಿ ಹಿಂದಿ ಸಿನಿಮಾ ಮಾಡಿ ಗೆದ್ದಿದ್ರು ಭಾಗ್ಯರಾಜ್ ಅವರು. ಬಿಗ್ ಬಿ, ಅಕಾರಿ ರಾಸ್ತಾ ಸಿನಿಮಾವನ್ನ ನಿರ್ದೇಶಿಸಿದ್ರು. ಭಾಗ್ಯರಾಜರ ಹಲವು ಚಿತ್ರಗಳನ್ನ ಕನ್ನಡಕ್ಕೆ ರಿಮೇಕ್ ಮಾಡಿದ್ದ ರವಿಚಂದ್ರನ್, ಅಣ್ಣಯ್ಯ, ಮನೆ ದೇವರು ಸೇರಿ ಹಲವು ಚಿತ್ರಗಳನ್ನ ಕನ್ನಡಕ್ಕೆ ರಿಮೇಕ್ ಮಾಡಲಾಗಿದೆ. ತಮಿಳುನಾಡಿನ ಈರೋಡ್ ಜಿಲ್ಲೆಯಲ್ಲಿ ಭಾಗ್ಯರಾಜ್ ಅವರು ಜನಿಸಿದ್ರು. ಕೆ ಭಾಗ್ಯರಾಜ್ ಪೂರ್ಣ ಹೆಸರು ಕೃಷ್ಣಸ್ವಾಮಿ ಭಾಗ್ಯರಾಜ್ ಅಂತ.
ಖ್ಯಾತ ನಿರ್ದೇಶಕ ಭಾರತಿ ರಾಜ ಅವರ ಗರಡಿಯಲ್ಲಿ ಪಳಗಿದ್ದಂತಹ ಭಾಗ್ಯರಾಜ್ ಅವರು. ಭಾರತಿ ರಾಜ ಅವರ ನಿಧನದಿಂದ ಇದೀಗ ತಮಿಳು ಚಿತ್ರರಂಗ ಕೂಡ ಕಂಬನಿ ಮಿಡಿತಾ ಇರುವಂಥದ್ದು. 80-90ರ ದಶಕದಲ್ಲೇ ಅದ್ಭುತ ಸಿನಿಮಾಗಳನ್ನ ನೀಡಿದ್ರು ಭಾಗ್ಯರಾಜ್.